ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಮೊದಲು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಪ್ಲೀಸ್. ನಮ್ಮಂಥ ಬಡವ್ರಿಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಇದೇ ದಿನ ಸಾಯಂಕಾಲ ಸೂರಜ್ ಮತ್ತು ಕರುಣಿ ಹೈದರಾಬಾದ್ಗೆ ಹೊರಡ್ತಿದ್ದಾರೆ. ಆನಂದದಿಂದ ಸೂರಜ್ ಮನಸ್ಸು ಗಾಳಿಯಲ್ಲಿ ತೇಲಾಡುತ್ತಿದೆ. ಕರುಣಿ ಜೊತೆ 4 ದಿನಗಳು ಒಂಟಿಯಾಗಿ ಇರಲಿದ್ದೇನೆ ಎಂಬ ಆಲೋಚನೆಯೇ ಅವನನ್ನ ಒಂದು ಕಡೆ ನಿಲ್ಲಲು ಬಿಡ್ತಿಲ್ಲ. ಮನಸ್ಸೆಲ್ಲ ಏನೇನು ಊಹೆಗಳಿಂದ ತುಂಬಿ ಹೋಗಿದೆ. ಮೊದಲ ಬಾರಿ ವಿಮಾನ ನೋಡಿದ ಸಣ್ಣ ಮಗುವಿನಂತೆ ಸಂಭ್ರಮ ಪಡ್ತಿದ್ದಾನೆ. ಈ ಪ್ರಯಾಣದಲ್ಲಿ ಹೇಗಾದರೂ ಮಾಡಿ ಕರುಣಿಗೆ ಇನ್ನಷ್ಟು ಹತ್ತಿರವಾಗಬೇಕು ಎಂದು ಅಂದುಕೊಂಡನು. 2 ದಿನಗಳ ಹಿಂದೆ ಬ್ಯಾಂಕ್ ಅಧಿಕಾರಿಗಳ ಬಳಿ ತನ್ನ ಪರವಾಗಿ ನಿಂತು ಮಾತನಾಡಿದ್ದನ್ನ ಅವನು ಇನ್ನೂ ಮರೆತಿಲ್ಲ. ತನ್ನ ಮನಸ್ಸಿನಲ್ಲಿ ನನಗೂ ಒಂದು ಸ್ಥಾನವಿದೆ ಎಂಬ ನಿಜ ಸೂರಜ್ ಮನಸ್ಸನ್ನು ತಂಪು ಮಾಡಿತು. ಅವನು ಹೀಗೆ ಆಲೋಚನೆಗಳಲ್ಲಿ ಮುಳುಗಿರುವಾಗಲೇ ಗಂಗಾ ಓಡೋಡಿ ಅವನ ಬಳಿಗೆ ಬಂದಿತು. ಸೂರಜ್ ಅದನ್ನ ಪ್ರೀತಿಯಿಂದ ಸವರಿದನು. ಗಂಗಾ ಸೂರಜ್ ಮುಖದೊಳಗೆ ಮುಖವಿಟ್ಟು ನೋಡುತ್ತಿತ್ತು. ಅದನ್ನ ಹಾಗೆ ನೋಡ್ತಿದ್ರೆ ಸೂರಜ್ಗೆ ಮುದ್ದೆನಿಸುತ್ತಿತ್ತು. ಏನೇ ಗಂಗಾ, ನಾನು ಯಾಕೆಷ್ಟು ಸಂತೋಷವಾಗಿದ್ದೇನೆ ಎಂದು ನೋಡ್ತಿದ್ದೀಯಾ? ಗಂಗಂಗೆ ಸೂರಜ್ ಮಾತನಾಡಿದ್ದು ಅರ್ಥವಾಯಿತೋ ಇಲ್ಲವೋ ತಿಳಿಯದು. ಆದ್ರೆ ತಲೆಯನ್ನ ಮಾತ್ರ ಮೇಲಕ್ಕೆ ಕೆಳಕ್ಕೆ ಆಡಿಸಿತು. ಏನು ಇಲ್ಲ ಗಂಗಾ, ನಾನು ಕರುಣಿ ಕೆಲವು ದಿನಗಳು ಪಟ್ಟಣಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ತುಂಬ ಸ್ಥಳಗಳನ್ನ ನೋಡಿ ಬರುತ್ತೇವೆ. ತಿರುಗಿ ಬಂದ ಮೇಲೆ ಎಲ್ಲ ಸಂಗತಿಗಳನ್ನ ನಿನಗೆ ಹೇಳ್ತೇನೆ, ಸರಿನಾ? ಈ ಪ್ರಪಂಚದಲ್ಲಿ ಪ್ರತಿ ಮನಸ್ಸು ಯಾವುದೋ ಒಂದು ಸಮಯದಲ್ಲಿ ಪ್ರೀತಿಸುತ್ತದೆ. ನಾವು ಪ್ರೀತಿಸುವವರು ತಿರುಗಿ ನಮ್ಮನ್ನು ಪ್ರೀತಿಸಿದರೆ ಅದು ಅದೃಷ್ಟ. ಇನ್ನು ಅವರೊಂದಿಗೆ ಜೀವನ ಹಂಚಿಕೊಳ್ಳುವುದು ಎಂದರೆ ವರ. ನಾನು ಅದೃಷ್ಟವಂತನೋ ಹೌದೋ ಅಲ್ಲವೋ ನನಗೆ ತಿಳಿಯದು. ಆದರೆ ನನ್ನ ಪ್ರೇಮ ದೇವತೆ ನನಗೆ ವರವನ್ನ ಮಾತ್ರ ಅನುಗ್ರಹಿಸಿದ್ದಾಳೆ. ಅವಳೊಂದಿಗೆ ಒಂಟಿಯಾಗಿ ಮಾಡುವ ಈ ಪ್ರಯಾಣದಲ್ಲಿ ಕರುಣಿಗೆ ಹತ್ತಿರವಾಗಿ ಅದೃಷ್ಟವು ನನ್ನ ಬೆನ್ನಿಗೆ ಬರುವಂತೆ ಮಾಡ್ಕೊಳ್ಬೇಕು. ಸರಿ ಬಿಡು, ಇವೆಲ್ಲ ಯಾಕೆ ಪ್ರಸ್ತಾಪ? ಈ 4 ದಿನ ನಾನು ಇಲ್ಲವೆಂದು ನೀನು ಹಠ ಮಾಡದೆ ಬುದ್ಧಿವಂತೆಯಾಗಿ ಇರಬೇಕು, ಅರ್ಥವಾಯಿತಾ? ಆ ಮಾತಿಗೆ ಗಂಗಾ ಸರಿ ಎನ್ನುತ್ತಾ ಬುದ್ಧಿವಂತೆಯಾಗಿ ತಲೆ ತೂಗಿತು. ಅದನ್ನ ನೋಡಿ ಸೂರಜ್ ನಗುತ್ತಾ ಅದರ ತಲೆಯ ಮೇಲೆ ಮುತ್ತಿಟ್ಟನು. ಮಾತುಗಳಲ್ಲಿ ಹೇಳಲಾಗದ ಮೂಕ ಬಾಂಧವ್ಯ ಅವರದು. ಹಾಗೆಯೇ ಉಳಿದು ಹೋದರು. ಮುಗಿದಿವೆ ನಿಮ್ಮ ಹರಟೆಗಳು ಎಂದು ಒಂದು ಧ್ವನಿ ಕೇಳಿಸಿತು. ಆ ಮಾತು ಕೇಳಿ ಸೂರಜ್ ತಟ್ಟನೆ ತಲೆ ತಿರುಗಿಸಿ ಹಿಂದಕ್ಕೆ ನೋಡಿದನು. ಎದುರಿಗೆ ನಗುತ್ತಾ ಅಜ್ಜಿ ಕಾಣಿಸಿದಳು. ಬಾ ಅಜ್ಜಿ, ಕುಳಿತ್ಕೋ ಎಂದು ಸೂರಜ್ ಪಕ್ಕಕ್ಕೆ ಜರುಗಿದನು. ಏನಂತಿದೆ ಗಂಗಾ ಎಂದು ಅಜ್ಜಿ ನಗುತ್ತಾ ಕೇಳಿದಳು. ಅದು ಏನಾದರೂ ಹೇಳಿದರೂ ನನಗೆ ಅರ್ಥವಾಗುವುದಿಲ್ಲ ತಾನೆ ಅಜ್ಜಿ? ಅದು ಕೂಡ ನಿಜವೇ. ಆದ್ರೂ ಆ ದೇವರು ಒಂದೊಂದು ಜೀವಿಗೆ ಒಂದೊಂದು ಭಾಷೆ ಇಟ್ಟು ಒಳ್ಳೆ ಕೆಲಸವೇ ಮಾಡಿದ್ನೇನೋ. ಯಾಕೆಂದ್ರೆ ಈ ಮೂಕ ಜೀವಿಗಳಿಗೆ ನಮ್ಮ ಮನುಷ್ಯರ ಮಾತುಗಳು ಅರ್ಥವಾಗಿದ್ರೆ ನಾವು ಮಾಡುವ ಕುತಂತ್ರಗಳು ಮೋಸಗಳನ್ನ ನೋಡಿ ಅವು ಕೂಡ ನಮ್ಮಂತೆಯೇ ಬದಲಾಗ್ಬಿಡ್ತಿದ್ವೇನೋ. ಆ ಮಾತು ಕೇಳಿ ಸೂರಜ್ ನಿಜವೇ ಎನ್ನುವಂತೆ ಒಂದು ನಗು ನಕ್ಕನು. ಸ್ವಲ್ಪ ಸಮಯದ ನಂತರ, ಕಂದ, ನೀನು ಮತ್ತು ಕರುಣಿಗೆ ಮಧ್ಯೆ ಏನಾದ್ರೂ ಜಗಳ ನಡೆದಿದೆಯಾ ಎಂದು ಅಜ್ಜಿ ಮೆಲ್ಲಗೆ ಕೇಳಿದಳು. ಆ ಮಾತು ಕೇಳಿದ ತಕ್ಷಣ ಸೂರಜ್ ಮೊದಲಿಗೆ ಆಶ್ಚರ್ಯಪಟ್ಟನು. ಏನಜ್ಜಿ ಆ ಕೇಳ್ದೆ? ಏನೂ ಇಲ್ಲ ಕಂದ, ನಿನ್ನೆ ರಾತ್ರಿ ಹಿತ್ತಲಿನಲ್ಲಿ ಕರುಣಿ ಒಂಟಿಯಾಗಿ ನಿಂತು ಚಂದಮಾಮನ ಕಡೆ ನೋಡುತ್ತಾ ದೀರ್ಘವಾಗಿ ಆಲೋಚಿಸುತ್ತಿದ್ಲು. ಮದುವೆಯಾದಾಗ ಹುಡುಗಿ ಹಾಗೆ ನಿಂತಿದ್ದರೆ ತನ್ನ ಭವಿಷ್ಯವನ್ನ ಊಹಿಸಿಕೊಳ್ಳುತ್ತಾ ಸಂಭ್ರಮ ಪಡ್ತಿದ್ದಾಳೆ ಎಂದು ಅರ್ಥ. ಅದೇ ಮದುವೆಯಾದ ಹುಡುಗಿ ಹಾಗೆ ನಿಂತಿದ್ದಾಳೆ ಎಂದರೆ ಗತ ಕಾಲವನ್ನ ನೆನಪಿಸಿಕೊಳ್ಳುತ್ತಾ ಸಂಕಟ ಪಡ್ತಿದ್ದಾಳೆ ಎಂದರ್ಥ. ಅದಕ್ಕೆ ಅನುಮಾನ ಬಂದು ಕೇಳಿದೆ ಕಂದ. ಅಂಥದ್ದೇನೂ ಇಲ್ಲ ಅಜ್ಜಿ. ಕರುಣಿ ಜೊತೆ ಜಗಳ ಆಡೋದು ಈ ಜನ್ಮದಲ್ಲಿ ನಡೆಯದ ಮಾತು. ಬಹುಶಃ ಅವಳಿಗೆ ಅತ್ತೆ ಮಾವನ ನೆನಪಾಗಿರಬಹುದೇನೋ ಅಷ್ಟೆ. ಅದು ಕೂಡ ನಿಜವೇ ಮಗ್ನೆ. ನೀನು ಹೈದರಾಬಾದ್ನಿಂದ ಬಂದ ನಂತರ ಒಂದು ಬಾರಿ ನಿಮ್ಮ ಅತ್ತೆಯವರ ಮನೆಗೆ ಹೋಗಿ 2 ದಿನ ಇದ್ದು ಬನ್ನಿ. ಕರುಣಿಯ ಬೇಸರವು ದೂರವಾಗುತ್ತದೆ. ಸರಿ ಅಜ್ಜಿ, ಆಗಲಿ, ಹೋಗಿ ಬರುತ್ತೇವೆ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ
ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸವಿದೆ, ಹೋಗುತ್ತೇನೆ ಎಂದು ಹೇಳಿ ಅಜ್ಜಿ ಅಲ್ಲಿಂದ ಹೊರಟರು. ಸೂರಜ್ ಅಜ್ಜಿ ಹೋದ ಕಡೆಯೇ ನೋಡುತ್ತಾ ನಿಂತು ಬಿಟ್ಟನು. ನಿಜವಾಗಿಯೂ ಕರುಣಿಗೆ ಅಪ್ಪ ಅಮ್ಮನ ನೆನಪಾಗಿದ್ದಾರಾ ಅಥವಾ ಬೇರೇನಾದರೂ ಕಾರಣವಿದೆಯಾ ಎಂದು ಅವನು ಆಲೋಚನೆಯಲ್ಲಿ ಬಿದ್ದನು. ಆದರೆ ಬೇರೆ ಯಾವುದೇ ಕಾರಣ ಅವನಿಗೆ ಕಾಣಿಸಲಿಲ್ಲ. ಅವನು ಹೀಗೆ ಆಲೋಚಿಸುತ್ತಿರುವಾಗಲೇ ಬಂದೇ ಬಿಟ್ಟೆ ಅಯ್ಯನವರೇ ಎನ್ನುತ್ತಾ ಮಲೋಕ 2 ಕೈಗಳಲ್ಲಿ 2 ಸ್ಟೀಲ್ ಬಕೆಟ್ಗಳನ್ನು ಹಿಡಿದುಕೊಂಡು ಓಡೋಡಿ ಬಂದನು. ಸೂರಜ್ ಅವನ ಕಡೆ ಗೊಂದಲದಿಂದ ನೋಡುತ್ತಾ, ಆ ಸ್ಟೀಲ್ ಬಕೆಟ್ಗಳು ಯಾಕೋ ಎಂದು ಕೇಳಿದನು. ಇದರಲ್ಲೇನೋ ಕಜ್ಜಾಯ ಇವೆ, ಅದರಲ್ಲೇನೋ ಚಕ್ಲಿ, ಖಾರ, ಬೂಂದಿ ಇವೆ. ಈಗ ಇವೆಲ್ಲ ಯಾಕೆ ತಂದೆ? ಇವು ರಾತ್ರಿ ನೀವು ಹೈದರಾಬಾದ್ಗೆ ಹೊರಡ್ತಿದ್ದೀರಲ್ಲವೇ, ಅಲ್ಲಿ ತಿನ್ನಲು ಯಜಮಾನ್ರೆ. ಏನು, ನೀನೊಬ್ಬ? ನಾವಿಬ್ರು ಹನಿಮೂನ್ಗೆ ಹೋಗ್ತಿದ್ದೇವೆ ಅಂದುಕೊಂಡಿದ್ದೀಯೋ ಅಥವಾ ವನಭೋಜನಕ್ಕೆ ಹೋಗ್ತಿದ್ದೀವಿ ಅಂದುಕೊಂಡಿದ್ದೀಯೇನೋ? ಯಾವನಾದರೂ ಇಷ್ಟೊಂದು ತಗೊಂಡು ಹೋಗ್ತಾನಾ? ಅಂದರೆ ಸುಸ್ತಾದರೆ ತಿನ್ನಲು ಇರುತ್ತದಲ್ಲ ಯಜಮಾನ್ರೆ ಎನ್ನುತ್ತಾ ಮಲೋಕ ಗುಣಗಿದನು. ಇನ್ನು ಹಾಗೆ ಬಿಟ್ಟಿದ್ದರೆ ಹಾಲು, ಮೊಸರು, ತುಪ್ಪ, ಮಂಚ, ಕುರ್ಚಿ ಇಂಥವೆಲ್ಲ ಇಟ್ಬಿಡ್ತಿದ್ದೆ ಬಿಡು. ಆಗ ನಾನು ಹೈದರಾಬಾದ್ಗೆ ಬಸ್ ಬಿಟ್ಟು ಲಾರಿಯಲ್ಲಿ ಹೋಗಬೇಕಾಗ್ತಿತ್ತು. ಸರಿ ಬಿಡಿ, ಕೊಂಚ ಎಕ್ಸೈಟ್ಮೆಂಟಲ್ಲಿ ಆಗ್ಬಿಟ್ಟೆ ಅಷ್ಟೇ ಯಜಮಾನ್ರೆ. ನಿನ್ನ ಮಾತುಗಳು ಕೇಳ್ತಿದ್ರೆ ನನಗೊಂದು ಅನುಮಾನ ಬರ್ತಿದೆ ಕಣೋ. ಏನದು ಅಯ್ಯನವರೇ? ಕರುಣಿ ಏನೋ ಬಾಲ್ಯದಿಂದಲೂ ಪಟ್ಟಣದಲ್ಲೇ ಬೆಳೆದಿದ್ದಾಳೆ. ನಾನು ಮೊದಲ ಬಾರಿ ಹೈದರಾಬಾದ್ನಂತಹ ದೊಡ್ಡ ನಗರಕ್ಕೆ ಹೋಗ್ತಿದ್ದೇನೆ. ಅಲ್ಲಿನ ಜನರು ಹೇಗೆ ನಡ್ಕೊಳ್ತಾರೋ, ಹೇಗಿರ್ತಾರೋ ಎಂದು ನನಗೆ ತಿಳಿಯದು ಅಲ್ವಾ. ನನ್ನ ವೇಷಭೂಷಣ ನೋಡಿ ಹಳ್ಳಿ ಮೊಂಡ ಅಂದ್ಕೊಳ್ತಾರೇನೋ. ನನ್ನಿಂದ ತಿಳಿಸಿಯೋ ತಿಳಿಯದೆಯೋ ಕರುಣಿ ಏನಾದರೂ ಮುಜುಗರ ಪಡ್ತಾಳೇನೋ ಅನ್ನಿಸುತ್ತಿದೆ ಕಣೋ. ನಿನಗೆ ತಿಳಿದಿರುವ ಕೆಲವು ಇಂಗ್ಲಿಷ್ ಪದಗಳನ್ನು ಕಲಿಸಿಕೊಡೋ, ಅಲ್ಲಿ ಉಪಯೋಗಕ್ಕೆ ಬರುತ್ತವೆ. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆಷ್ಟು ಹೊತ್ತು ಅಯ್ಯನವರೇ? ಯಾರಾದರೂ ಎದುರಾದರೆ ಗುಡ್ ಮಾರ್ನಿಂಗ್ ಎಂದು ಹೇಳಿ. ನಿಮ್ಮ ಬಳಿ ನಗುತ್ತಾ ಏನಾದರೂ ಹೇಳಿದ್ರು ಅಂದ್ಕೊಳ್ಳಿ, ಸೇಮ್ ಟು ಯು ಅನ್ನಿ. ಇನ್ನು ನಿಮಗೆ ಅರ್ಥವಾಗದೆ ಏನೇನೋ ಮಾತನಾಡ್ತಿದ್ರೆ ತಲೆ ತೂಗುವ ಬದಲು ಎಸ್ ಎಸ್ ಎಂದು ತಲೆಯನ್ನು ಮೇಲಕ್ಕೆ ಕೆಳಕ್ಕೆ ಆಡಿಸಿ. ಇನ್ನು ಕೊನೆಯದಾಗಿ ಹೈದರಾಬಾದ್ನಲ್ಲಿ ಹಿಂದಿಯಲ್ಲೂ ಹೆಚ್ಚಾಗಿ ಮಾತನಾಡ್ತಾರೆ. ಅದರಿಂದ ಒಂದು ಹಿಂದಿ ಮಾತನ್ನು ನೆನಪಿಟ್ಟುಕೊಳ್ಳಿ. ಆ ಮಧ್ಯೆ ಬ್ರಹ್ಮಿ ಅವರ ಸಿನಿಮಾದಲ್ಲಿ ನೋಡಿದೆ. ಹಿಂದಿಯವರು ಕಾಣಿಸಿದ್ರೆ ಹಮ್ ಬಾಂಬ್ ಲಗಾ ದೆಂಗಾ ಎಂದು ಅನ್ನಿ ಎನ್ನುತ್ತಾ ಮಲೋಕ ತನಗೆ ತಿಳಿದ ಮಾತುಗಳನ್ನು ಹೇಳಿದನು. ಸೂರಜ್ ಅವನ್ನೆಲ್ಲ ಕೇಳಿ ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡನು. ಸೂಕ್ಷ್ಮ ಬುದ್ಧಿ ಹೆಚ್ಚಾಗಿ ಇರುವುದರಿಂದ ಸೂರಜ್ಗೆ ಒಂದೇ ಬಾರಿಗೆ ಅವೆಲ್ಲ ಚೆನ್ನಾಗಿ ನೆನಪಿನಲ್ಲಿ ಉಳಿದು ಹೋದವು. ಇಷ್ಟರಲ್ಲಿ ಮಲೋಕ ಸಿಗ್ಗುಪಡುತ್ತಿರುವುದು ಕಂಡಿತು. ಏನಾಯಿತೋ? ಎಮ್ಮೆಯನ್ನ ನೋಡಿದ ಹೋರಿಯಂತೆ ಹಾಗೆ ಕಾಲು ಉಜ್ಜುತ್ತಿದ್ದೀಯಾ? ಅಂದರೆ ಹೈದರಾಬಾದ್ನಲ್ಲಿ ನೀವು ಚಾರ್ಮಿನಾರ್ ಹತ್ತಿರ ಹೋಗುತ್ತೀರಲ್ಲವೇ, ಅಲ್ಲಿ ನಮ್ಮ ರಂಗಿಗಾಗಿ ಸಾಧ್ಯವಾದರೆ ಮಣ್ಣಿನ ಬಳೆಗಳು, ಹಾಗೆಯೇ ನನಗಾಗಿ ಒಂದು ಒಳ್ಳೆ ಗುಲಾಬಿ ಹೂವಿರುವ ಹಳದಿ ಬಣ್ಣದ ಶರ್ಟ್ ತಗೊಂಡು ಬನ್ನಿ ಯಜಮಾನ್ರೆ. ಮುಂದಿನ ವಾರ ನಮ್ಮ ಮದುವೆ ದಿನ ಇದೆ, ಆ ದಿನ ತೊಟ್ಕೊಳ್ತೇನೆ. ತರುತ್ತೇನೆ ಬಿಡೋ. ಆದರೂ ಅದಷ್ಟಕ್ಕೊಂದು ನಲಿಬೇಕಾ? ಸರಿ, ಇನ್ನೊಂದು ವಿಷಯ, ನಾಳೆ ನಮ್ಮ ಬೆಳಿಗ್ಗೆ ಗೊಬ್ಬರ ಚೆಲ್ಲಬೇಕು, ಮರೆಯದೆ ಹಾಕಿಸು. ಅಷ್ಟಕ್ಕೂ ಈ ಮಧ್ಯೆ ಕರೆಂಟ್ ಸರಿಯಾದ ಸಮಯಕ್ಕೆ ತರ್ತಿಲ್ಲ, ಕೊಂಚ ಗಮನವಿಟ್ಟು ಸಮಯಕ್ಕೆ ನೀರು ಹಾಯಿಸು. ಆ ಕುದುರೆ ಗುರುನಾಥ ಹುಲ್ಲು ಕೊಳ್ಳಲು ಬರುತ್ತಾನೆ ಎಂದಿದ್ದಾನೆ, ಅವುಗಳನ್ನು ಸರಿಯಾಗಿ ತೂಕ ಮಾಡಿಸು. ಹಾಗೆಯೇ ಗಂಗಾಗೂ ಸಮಯಕ್ಕೆ ಮೇವು ಹಾಕು. ಅಬ್ಬಬ್ಬಾ, ಇವೆಲ್ಲ ಯಾವಾಗಲೂ ಇರುವುದೇ, ನಾವು ನೋಡಿಕೊಳ್ಳುತ್ತೇವೆ ಬಿಡಿ ಅಯ್ಯನವರೇ. ನೀವು ಇವುಗಳ ಬಗ್ಗೆ ಏನು ಯೋಚಿಸದೆ ಜೇನುಚಂದ್ರನಿಗೆ ಹೋಗಿ ಬನ್ನಿ. ತಿರುಗಿ ಬರುವ ವೇಳೆ ಪುಟ್ಟ ಅಯ್ಯನವರನ್ನ ಜೊತೆಯಲ್ಲಿ ಕರೆದುಕೊಂಡು ಬನ್ನಿ. ಅರೆ, ಮಗು ಏನಾದರೂ ವಸ್ತುವಾ ಬರುವ ದಾರಿಯಲ್ಲಿ ಕೊಂಡು ತರಲು? ಅಂದರೆ ಗುಡ್ ನ್ಯೂಸ್ ಜೊತೆ ಬನ್ನಿ ಎಂದು ನನ್ನ ಉದ್ದೇಶ ಅಯ್ಯನವರೇ. ಮಕ್ಕಳು ಈಗಲೇ ಬೇಡವೋ? ಕರುಣಿ ಚೆನ್ನಾಗಿ ಓದಿಕೊಂಡಿದ್ದಾಳೆ. ಅವಳ ಮನಸ್ಸಿನಲ್ಲಿ ಕೆಲಸ ಏನಾದರೂ ಮಾಡಬೇಕು ಎಂದಿದೆಯೇನೋ, ಕೇಳಿ ತಿಳಿಯಬೇಕು. ಅವಳ ಕನಸುಗಳು ಏನಾದರೂ ಇದ್ದರೆ ಅವುಗಳನ್ನು ಈಡೇರಿಸಬೇಕು, ಆಮೇಲೆಯೇ ಮಕ್ಕಳು. ಸೂರಜ್ ಮನಪೂರ್ವಕವಾಗಿ ತನ್ನ ಮನಸ್ಸಿನಲ್ಲಿರುವ ಮಾತನ್ನ ಹೇಳಿದನು. ಕಟ್ಟಿಕೊಂಡ ಹೆಂಡತಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡ ಸೂರಜ್ನನ್ನ ನೋಡಿ ಮಲೂಕ ಮನಸ್ಸಿನಲ್ಲೇ ಅಭಿನಂದಿಸಿದನು.
ಸ್ವಲ್ಪ ಹೊತ್ತು ಇಬ್ಬರು ಅಲ್ಲೇ ಹಾಗೆಯೇ ಆ ವಿಷಯ ಈ ವಿಷಯ ಎನ್ನುತ್ತಾ ಹರಟೆ ಹೊಡೆಯುತ್ತಾ ಇದ್ದು ಬಿಟ್ಟರು. ನೋಡುತ್ತಿದ್ದಂತೆಯೇ ಕತ್ತಲಾಯಿತು. ಹೈದರಾಬಾದ್ಗೆ ಹೋಗಲು ಬಸ್ ಕೂಡ ಬಂದು ಬಿಟ್ಟಿತ್ತು. ಸೂರಜ್ ಕರುಣಿ ಹೋಗುತ್ತಿದ್ದರೆ ಅವರನ್ನ ಕಳುಹಿಸಿಕೊಡಲು ಬಸ್ ನಿಲ್ದಾಣಕ್ಕೆ ಅಜ್ಜಿ ಮಲೋಕ, ಅಮ್ಮನ ಜೊತೆಗೆ ಕೆಲವು ಸ್ನೇಹಿತರು ಕೂಡ ಬಂದಿದ್ದರು. ಇಬ್ಬರನ್ನ ಕಳುಹಿಸಲು ಅಷ್ಟೊಂದು ಜನ ಬಂದಿರುವುದನ್ನ ನೋಡಿ ಬಸ್ನಲ್ಲಿದ್ದವರೆಲ್ಲರೂ ಸೂರಜ್ ದಂಪತಿಯ ಕಡೆಗೆ ವಿಚಿತ್ರವಾಗಿ ನೋಡಿದರು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಅಜ್ಜಿ ಹೇಳಿದ್ದಕ್ಕೆ ಅಲ್ಲಿದ್ದವರೆಲ್ಲರಿಗೂ ಗೊಳ್ಳನೆ ನಕ್ಕರು. ಆ ನಗು ನೋಡಿ ಸೂರಜ್ ಸಿಗ್ಗುಪಟ್ಟನು. ಕಿಟಕಿಯ ಪಕ್ಕದಲ್ಲಿ ಕರುಣಿ ಕುಳಿತಿದ್ದರೆ ಅವಳ ಪಕ್ಕದಲ್ಲಿ ಸೂರಜ್ ಕುಳಿತುಕೊಂಡನು. ಇಷ್ಟರಲ್ಲಿ ಬಸ್ ಚಲಾಯಿಸಿತು. ಸೂರಜ್ ಕರುಣಿ ಎಲ್ಲರಿಗೂ ಬಾಯ್ ಹೇಳಿದರು. ಬಸ್ ಕಣ್ಣಳತೆಯಿಂದ ಮರೆಯಾಗುವವರೆಗೂ ಕೈ ಬೀಸಿ ನಿಧಾನವಾಗಿ ಎಲ್ಲರೂ ಅಲ್ಲಿಂದ ಹೊರಟರು. ಸೂರಜ್ ತನ್ನ ಜೀವನದಲ್ಲಿ ಇದುವರೆಗೆ ಒಂದು ಇಡೀ ರಾತ್ರಿ ಬಸ್ನಲ್ಲಿ ಪ್ರಯಾಣ ಮಾಡಿಲ್ಲ. ಇದೇ ಮೊದಲ ಬಾರಿ ಆಗಿರುವುದರಿಂದ, ಅದರಲ್ಲೂ ಪಕ್ಕದಲ್ಲಿ ಕರುಣಿ ಕುಳಿತಿರುವುದರಿಂದ ಯಾವುದೋ ತಿಳಿಯದ ಪರವಶತೆಯಿಂದ ಮನಸ್ಸೆಲ್ಲ ತುಂಬಿ ಹೋಯಿತು. ಕರುಣಿ ಮಾತ್ರ ಕಿಟಕಿಯಿಂದ ಹೊರಗಡೆ ನೋಡುತ್ತಾನೆ ಉಳಿದು ಬಿಟ್ಟಳು. ಬಸ್ನಲ್ಲಿ ಯಾವುದೋ ಸಿನಿಮಾ ಹಾಕಿದ್ದರೆ ಸೂರಜ್ ನೋಡುತ್ತಿದ್ದನು. ಆದರೆ ಅವನ ಮನಸ್ಸೆಲ್ಲ ಪಕ್ಕದಲ್ಲೇ ಇದ್ದ ಕರುಣಿಯ ಮೇಲೆಯೇ ಇತ್ತು. 1 ಗಂಟೆಯ ನಂತರ ಮೆಲ್ಲಗೆ ಬಸ್ನಲ್ಲಿದ್ದ ದ್ವೀಪಗಳು ಟಿವಿ ಆಫ್ ಮಾಡಿದರು. ಕರುಣಿಯ ಕೈ ಸೂರಜ್ ಕೈಯನ್ನ ತಗುಲಿತು. ಒಮ್ಮೆಗೆ ಸೂರಜ್ಗೆ ಶಾಕ್ ಹೊಡೆದಂತೆ ಅನ್ನಿಸಿತು. ಒಡಲೆಲ್ಲ ಬೆವೆತು ಹೋಯಿತು. ಮಾತುಗಳಲ್ಲಿ ಹೇಳಲಾಗದ ಆನಂದ. ಇಷ್ಟರಲ್ಲಿ ಕರುಣಿ ಹಾಗೆಯೇ ಸೂರಜ್ ಭುಜದ ಮೇಲೆ ತಲೆ ಇಟ್ಟು ಮಲಗಿಕೊಂಡಳು. ಅಷ್ಟೇ, ಒಮ್ಮೆಗೆ ಸೂರಜ್ ಮನಸ್ಸಿನಲ್ಲಿ ಕಾಮನ ಬಿಲ್ಲು ಮೂಡುವುದು ಎಂದರೆ ಏನೆಂದು ಮೊದಲ ಬಾರಿ ನೋಡಿದನು. ಹಾಗೆ ಆ ಕ್ಷಣವನ್ನ ಮನಸ್ಸಾರೆ ಆಸ್ವಾದಿಸುತ್ತಾ ಸೂರಜ್ ಕೂಡ ಹಾಗೆಯೇ ನಿದ್ರೆಗೆ ಜಾರಿದನು. ಅವರ ಜೋಡಿಯನ್ನ ಮುದ್ದಾಗಿ ನೋಡುತ್ತಾ ಆಕಾಶದಲ್ಲಿ ಚಂದಮಾಮ ಕೂಡ ಸಂಪೂರ್ಣವಾಗಿ ನಕ್ಕನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ವೀಕ್ಷಕರೇ ನನಗೆ ಸಪೋರ್ಟ್ನ ಮಾಡಿ. ಏನೇ ಇದ್ರೂ ಪರವಾಗಿಲ್ಲ, ಕಮೆಂಟ್ ಮೂಲಕ ನನಗೆ ತಿಳಿಸಿ ತಿದ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದರೆ ದಯವಿಟ್ಟು ನಿಮಗೆ ಗೊತ್ತಿರೋ ಅಂಥ ವ್ಯೂವರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡೋದಕ್ಕೆ ಹೇಳಿ. ನಾನು ನಿಮ್ಮನ್ನೇ ನಂಬಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್